ನನ್ನ ಬಾಲ್ಯದಲ್ಲೂ ನನಗೆ ಕಷ್ಟ ಆಯಿತು. ನಾನು 7ನೇ ಕ್ಲಾಸ್ ಆದಮೇಲೆ ನಮ್ಮ ತಾಯಿ ಹೊರಟೋದ್ರು. ಆಮೇಲೆ 1 ತಿಂಗಳಾದಮೇಲೆ ನಮ್ಮ ತಂದೆ ಹುಷಾರಿಲ್ಲ. ನಮ್ಮಣ್ಣ ಸ್ಕೂಲ್ ಬಿಟ್ಬಿಟ್ಟ. ಮೈಸೂರಿನಲ್ಲಿ ನಮ್ಮ ತಂದೆ ನೋಡ್ಕೊಂಡಿದ್ಬಿಟ್ಟ. ನಾನು ಒಬ್ಬನೇ. ಸೊ ನನ್ನ ಕಷ್ಟ ಆಯಿತು. ಆಮೇಲೆ 6 ತಿಂಗಳಾದ್ಮೇಲೆ ನಮ್ಮ ತಂದೆ ಹೋಗ್ಬಿಟ್ರು. ನಮ್ಮಣ್ಣ ನನ್ನನ್ನು ಬಸ್ಸಲ್ಲಿ ಕಳಿಸ್ಬಿಟ್ಟ ಭದ್ರಾವತಿಗೆ, ನಮ್ಮ ಸೋದರ ಮಾವನ ಮನೇಲಿರು ಅಂತ. ಸೊ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ಏನಾರು ಮಾಡಿದ್ರೆ ಮಕ್ಕಳಿಗೆ ಜೊತೆ ಕೆಲಸ ಮಾಡ್ತೀನಿ, ಮಕ್ಕಳಿಗಾಗಿ ಕೆಲಸ ಮಾಡ್ತೀನಿ. ಆಮೇಲೆ ಇನ್ನೊಂದು ಅನಿಸಿದ್ದು, ನಾನು ಅವಾಗ ಇದಿರಲಿಲ್ಲ, ಆಟೋ ಕ್ಯಾಡೆಲ್ಲ ಇರಲಿಲ್ಲ, ಡ್ರಾಯಿಂಗ್ ಬೋರ್ಡ್ ಎತ್ಕೊಂಡು ಹೋಗ್ಬೇಕಾಯ್ತು ನಮ್ಮ ಕಾಲೇಜ್ಗೆ. ನಾನು 9th ಸೆಮೆಯಲ್ಲಿ ಡ್ರಾಯಿಂಗ್ ಮುಗೀತು, ಇನ್ನು ಬೇಡ ಅಂದಾಗ ಡಿಪ್ಲೊಮಾ ಓದ್ತಿ ಸ್ಟೂಡೆಂಟ್ಸ್ಗೆ ಕೊಟ್ಟೆ. ಓಕೆ. ಎಷ್ಟು ಖುಷಿಯಾದ ಅಂದರೆ ಕೊಡೋದ್ರೊಳಗೆ ಸಂತೋಷ ಇದೆ, ಕೊಡೋದ್ರೊಳಗೆ ನನಗೂ ಸಂತೋಷ ಇದೆ. ತುಂಬ ಹರಡ್ಬಿಟ್ಟಿತ್ತು ಮುಖ ಅವನಿಗೆ ಪಾಪ. ಸೊ ಖುಷಿ. ಆಮೇಲೆ ಸಿಕ್ಕಾಪಟ್ಟೆ ಕ್ರಿಕೆಟ್, ಅವಾಗ ಟಿ ವಿ ಇರಲಿಲ್ಲ, ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಭಾರತ ಗೆಲ್ತು ಅಂದರೆ ಖುಷಿ, ಏನು ನಾವೇ ಗೆದ್ದಷ್ಟು ಖುಷಿ. ಸೋತರೆ ಒಂಥರ ದುಃಖ, ಸಿಕ್ಕಾಪಟ್ಟೆ ದುಃಖ. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಕ್ರಿಕೆಟ್ನ ಇಷ್ಟಪಡ್ತೀನೋ ಭಾರತ ಇಷ್ಟಪಡ್ತೀನಿ. ಕ್ರಿಕೆಟ್ ಇಷ್ಟಪಡೋಂಗಿದ್ರೆ ಇಂಗ್ಲೆಂಡ್ ಗೆದ್ದರೂ ಖುಷಿ ಪಡ್ತೀನಿ, ಪಾಕಿಸ್ತಾನ ಗೆದ್ದರೂ ಖುಷಿ ಪಡ್ತಿದ್ದೆ. ಇಲ್ಲ, ಭಾರತನೇ ಗೆಲ್ಲಬೇಕು. ಸೊ ಭಾರತನೇ ಇಷ್ಟಪಡ್ತೀನಿ. ಇಷ್ಟು ಸ್ವಲ್ಪ ನನಗೆ ಸ್ವಲ್ಪ ಕ್ಲಾರಿಟಿ. ಭಾರತಕ್ಕಾಗಿ ಕೆಲಸ ಮಾಡಬೇಕು, ಮಕ್ಕಳಿಗಾಗಿ ಕೆಲಸ ಮಾಡಬೇಕು, ಏನಾದರೂ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಇಷ್ಟು ನನ್ನಲ್ಲಿ. ಆಮೇಲೆ 1982 ಒಂದು ಹಳ್ಳಿ ನೋಡಿದ್ದೆ, ಶ್ರೀರಾಮ್ಪುರ ಅಂತ, ಮೈಸೂರು ಸಬರ್ಬಲ್ಲಿ ಸಬರ್ಬಲ್ಲ, ಇನ್ನೂ ಹಳ್ಳೀಲಿ. ಅಲ್ಲಿ ಶೌಚಾಲಯಗಳಿರಲಿಲ್ಲ, ಮಕ್ಕಳು ಶಾಲೆ ಇತ್ತು, ಕಲೀತಿರಲಿಲ್ಲ. ಶಾಲೆ ಹೋಗಿ ಬಿಟ್ಬಿಡ್ತಾಯಿದ್ರು. ನಾನು ಯಾಕೆ ಅಲ್ಲಿಗೆ ಹೋಗಿ ಏನಾದ್ರು ಮಾಡ್ಬೋದು, ಸ್ಪಷ್ಟವಾದ ಧ್ಯೇಯ ಇಲ್ಲ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಒಂದು ಒಟ್ಟು ರೊಟೀನ್ ಕೆಲಸ ಅಂತೂ ಇಷ್ಟ ಇಲ್ಲ 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 ಬೇರೆ ಏನಾದರೂ ಮಾಡಿ ರೊಟೀನ್ ಕೆಲಸ ಆಗದೆ. ಆದರೆ ಯಾವುದು ತೃಪ್ತಿ ಕೊಡ್ತಿದೆ ಅನ್ನೋದು ಗೊತ್ತಿರಲಿಲ್ಲ. ಓಕೆ. ತೃಪ್ತಿಯನ್ನು ಅರಸಿ ಹೋಗಿದ್ದು ಗೊತ್ತಿಲ್ಲ. ಬೇರೆ ರೀತಿ ಹೋಗೋಣ, ಈ ಜಾಬ್ಗಳು ಇಂಜಿನಿಯರಿಂಗ್ ಬೇಡ, ಅದೊಂದು ಸಲ ಹೋಗೋಣ ಅಂತ ಧೈರ್ಯ ಮಾಡಿ 1.5 ವರ್ಷ ಆದಮೇಲೆ ಅಲ್ಲಿಂದ ನಮ್ಮ ಅಹಮದಾಬಾದಲ್ಲಿದ್ದೆ, ಅಲ್ಲಿಂದ ಸೀದಾ ಶ್ರೀರಾಮ್ಪುರಕ್ಕೆ ಬಂದೆ. ಒಂದು ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಜಾಬ್ ತೊಗೊಂಡೆ, ಹೊಟ್ಟೆಗೋಸ್ಕರ. ಏನು ಮಾಡೋದು ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಅಷ್ಟೊತ್ತಿಗೆ ಯಾರೋ ಭಾನುವಾರ ನಾನು ಸ್ವಲ್ಪ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಶುರು ಮಾಡಿದೆ. ಅಲ್ಲಿ ಯಾರೋ ಬಂದು ಕೇಳಿದ್ರು, ನಿಮ್ಮ ಹೆಸರೇನು ಅಂತ. ಉತ್ತರ ಹೇಳೋಕ್ಕಿಂತ ಮುಂಚೆ ಇನ್ನೊಬ್ಬ ಹೇಳ್ದೆ, ಭಾನುವಾರ ಬಂದು ಆಟ ಆಡಿಸ್ಬೇಕಾದ್ರೆ ಡಾನ್ ಬಾಸ್ಕೋ ಬ್ರದರ್ ಅಂತ. ಸೊ ಬ್ರದರ್ ಅಂತ ಟೈಟ್ಲ್ ಬಿತ್ತು. ಇವಾಗಲೂ ನಮ್ಮ ಸ್ಕೂಲಲ್ಲಿ ನನ್ನ ಬ್ರದರ್ ಅಂತ ಕರೀತಾರೆ. ಅಲ್ಲಿ ನನಗೆ ಏನು ಮಾಡಬೇಕು ಅಂತ ಸ್ಪಷ್ಟ ಅರಿವು. 92ರಿಂದ 2001 ಅಲ್ಲೇ ಹಳ್ಳಿಲೇ ಇದ್ದು, ಬೆಳಿಗ್ಗೆ ಸಾಯಂಕಾಲ ಗ್ರಾಮೀಣ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ. ಬರೋರು ಬೆಳಿಗ್ಗೆ 6 ಗಂಟೆ ಬರೋರು, ಬೇಲಿ ಎಲ್ಲ ಸೌದೆ ಎಲ್ಲ ಹಾಕ್ಬಿಟ್ಟು ಚಳಿ ಕಾಯಿಸ್ಕೊಂಡ್ಬಿಟ್ಟು ಬರೋರು ಪಾಠಕ್ಕೆ. ಆವಾಗ ಖುಷಿ ಆಯಿತು, ಇಲ್ಲ ಮಕ್ಕಳು ಬರ್ತಾರೆ. ಶಾಲೆಗೆ ಬರಲ್ಲ ಅಂದರೆ ಅರ್ಥ ಮಕ್ಕಳಿಗಾಗಿ ಶಾಲೆ ಇಲ್ಲ, ಶಾಲೆಗಾಗಿ ಮಕ್ಕಳಿದೆ. ಕರೆಕ್ಟ್. ಶಾಲೆಗಾಗಿ ಮಕ್ಕಳಲ್ಲ, ಮಕ್ಕಳಿಗಾಗಿ ಶಾಲೆ ಇರಬೇಕು ಅಂತ ನನಗೆ. ಸ್ಟ್ರಗಲ್ಸ್ ಏನು ಸರ್, ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಯ ಜೀವನದ ಸ್ಟ್ರಗಲ್ ಏನು? ಯಾಕೆಂದರೆ ನಿರ್ಲಕ್ಷಿತ ಮಕ್ಕಳನ್ನು ನೀವು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋ ಪ್ರಯತ್ನ ನಿಮ್ಮದು. ಏನು ಸ್ಟ್ರಗಲ್ಸ್ ಇರುತ್ತೆ ಅವರ ಜೀವನದಲ್ಲಿ? ಓವರಾಲ್ ಆಗಿ ಮಾತಾಡೋಣ, ಅದು ಆರ್ಥಿಕ ಇರಬಹುದು, ಸಾಮಾಜಿಕ ಇರಬಹುದು, ಅಥವಾ ಕೌಟುಂಬಿಕ ಇರಬಹುದು. ಏನು ಸ್ಟ್ರಗಲ್ಸು ನೀವು ಇಲ್ಲಿವರೆಗೂ ಕಂಡಿರೋ ಹಾಗೆ? ಒಂದೊಂದು ಮಗುದು ಒಂದೊಂದು ರೀತಿ ಇದೆ. ಒಂದು ಮಗು ನಾನು ಹೇಳ್ತೀನಿ, ಭೂಮಿಕಾ ಅಂತ, ಅವಳ ಹೆಸರು ಭೂಮಿಕಾ ಅಂತ. ತಂದೆ ಚಿಕ್ಕಂದಲ್ಲಿ ಹುಟ್ಟೋಗ್ಬಿಟ್ಟಿದ್ರು. ತಾಯಿಗೆ 5 ಮಕ್ಕಳು. 5 ಮಕ್ಕಳು. ತಾಯಿ ವಿದ್ಯಾಭ್ಯಾಸ ಇಲ್ಲ, ಕೂಲಿ ಕೆಲಸ ಮಾಡ್ಕೊಂಡಿಲ್ಲ, ಕಟ್ಟಡದ ಕೆಲಸ. ಸೊ ಅದೇ ಕಾರಣಕ್ಕೋಸ್ಕರ ಭೂಮಿಕನ್ನ ಶಾಲೆ ಕಳಿಸ್ಲಿಲ್ಲ. 7.5 ವರ್ಷ ಆಯಿತು. ಆಮೇಲೆ 7.5 ವರ್ಷಕ್ಕೆ ಅವಳನ್ನು ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಲ್ಲಿ ಬೇರೆಯವ್ರ ಮನೆಯಲ್ಲಿ ಒಂದು 7 ವರ್ಷದ ಹುಡುಗಿ 1 ವರ್ಷದ ಪಾಪ ನೋಡ್ಕೊಂಡಿದ್ಲ. ಅಂತೀರ ನಾವು? ಇಲ್ಲ, ಅವಳು ಖುಷಿಯಾಗಿದ್ಲು. ಅವಳು ತುಂಬ ಖುಷಿಯಾಗಿದ್ಲು ಭೂಮಿಕಾ. ನಂಗೆ ಆಮೇಲೆ ಪ್ರಾಬ್ಲಮ್ ಎಷ್ಟು ಬಂದಿದ್ದು ಅಂತ ಹೇಳ್ತೀನಿ. ಓಕೆ. ಸೊ
ಅಲ್ಲೇ 9-10 ವರ್ಷ ಆಯಿತು. ಹ್ಞೂ ಯಾರಿಗೋ ಅವ್ರಿಗೆ ಗೊತ್ತಾಯಿತು. ಓಕೆ. ಕಲಿಯೋ ಮನೆ ಕರ್ಕೊಂಬಂದರು. ಹ್ಞೂ ಅವಳಿಗೆ ಓದಲು ಆಸಕ್ತಿ ಇಲ್ಲ. ಓ ಓಕೆ. ಶಿ ವಾಸ್ ಹ್ಯಾಪಿ ದೇರ್. ಅವರು 1 ವರ್ಷದ ಮಗುನ ಇಷ್ಟಪಡ್ತಿದ್ಲು. ಮಗು ಮಲಗ್ದಾಗ ಟಿ ವಿ ನೋಡ್ತಾ ಇದ್ಲು ಮನೇಲಿ. ತಿಂಡಿ ಗಿಂಡಿ ಎಲ್ಲ ಮನೆಯವರು ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡೋರು. ಸೊ ಇದು ಮಗು ನಮ್ಮ ಹೇಗೆ ಬಂತು ಅಂತ, ಹೇಗೆ ಕಲಿಸ್ಬೇಕು ಅನ್ನೋದು ಪ್ರಾಬ್ಲಮ್. ನಾವು ಅವಳಿಗೆ ಈ ಬರಲ್ಲ ಅಂತ LKG ಕೂರ್ಸೋಕ್ಕಾಗಲ್ಲ. ಕರೆಕ್ಟ್. ಏಜ್ 10 ವರ್ಷ ಆಗಿದೆ ಅಂತ 5ನೇ ಕ್ಲಾಸಿಗೆ ಸೇರ್ಸೋಕ್ಕಾಗಲ್ಲ. ಸೊ ನಮ್ಮಲ್ಲಿ ತರಗತಿಗಳು ಬೇಡ. ನಮ್ಮ ಮಕ್ಕಳಿಂದಲೇ ಎಲ್ಲ ಕಲ್ತಿರೋದು. ತರಗತಿಗಳು ಬೇಡ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಎಲ್ಲ ತೆಗೆದು ಬೇಡ. 1ನೇ ತರಗತಿ 2ನೇ ತರಗತಿ ಎಲ್ಲ ತೆಗೆದು ಬೇಡ. ಆಮೇಲೆ ಸ್ವಲ್ಪ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸಮಯ ಕೊಡೋಣ. ಯಾಕೆಂದರೆ ಬೇರೆ ಶಾಲೆಯಲ್ಲಿ ಹೋದ ತಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್ ನಿಗದಿ ಆಗಿಬಿಡ್ತಾರೆ, ತರಗತಿಗಳಿಗೆ ಹೋಗಬೇಕು. ನಮ್ಮಲ್ಲಿ ಇಲ್ಲ. ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ವು. ಆಮೇಲೆ ನನಗೆ ಆಕಾಶವಾಣಿಯಿಂದ ಒಂದು ಪ್ರೋಗ್ರಾಮ್, ನಿಮ್ಮ ಮಕ್ಕಳದ್ದು ಪ್ರೋಗ್ರಾಮ್ ಕೊಡಿ. ಸೊ ಎಲ್ಲ ಮಕ್ಕಳು ಹೇಳಿದ್ರು. ನಾನು ಏನೋ ಒಂದು ಹಾಡು ಹೇಳ್ತೀನಿ, ಈ ಥರ ಎಲ್ಲ ಬಂದರು. ಭೂಮಿಕಂಗೆ ಬರಲ್ಲ ಏನು ಹೇಳೋಕ್ಕೆ. ನಾನೊಂದು ಒಳಗೊಂದು ಹೇಳಿದೆ, ನೋಡು ಒಂದು ನೀಟಾಗಿ ಒಂದು ಪೇಜ್ ಕತೆ ಬರ್ಕೊಡ್ತೀನಿ, ಉರು ಹೊಡೆದ್ಬಿಡೋದು. ಅರ್ಥ ಆಗುತ್ತೋ ಅರ್ಥ ಆಗದಲ್ಲಿರೋ ಕಾಗುಂಟ ಬರುತ್ತೋ ಇಲ್ಲ, ಅದ್ರ ಹಿಂಗಿರೋ ಆಡಿಯೋ ಬರೋದು. ಬಾ ಅಂತ ಕರ್ಕೊಂಡೋದ್ವಿ ಸ್ಟುಡಿಯೋಕ್ಕೆ. ಖುಷಿ ಆಗ್ಬಿಟ್ಲು ಅವಳಿಗೆ. ಮತ್ತೆ ಅವಳ ಧ್ವನಿನೂ ಕೇಳಿಸ್ಕೊಂಡ್ಳು ಆಕಾಶವಾಣಿಯಲ್ಲಿ. ಇನ್ನೂ ಖುಷಿ ಆಯಿತು. ಓದಕ್ಕೆ ಶುರು ಮಾಡಿದ್ಲು. 16 ವರ್ಷಕ್ಕೆ SLCನ ಇಂಗ್ಲೀಷ್ ಮೀಡಿಯಮ್ ಪಾಸ್ ಆದ. ಆಮೇಲೆ ನರ್ಸ್ ಆದ. ಸೊ ಚೆನ್ನಾಗಿದ್ದಾಳೆ. ನರ್ಸ್ ಆದರು. ಇವಾಗಲೂ ಬರ್ತಾ ಇರ್ತಾಳೆ. ಲವ್ಲಿ.